ಕೆಲವೇ ಗಂಟೆಗಳ ಅಂತರದಲ್ಲಿ ಮತ್ತೆ ಪಾಕ್ ಕಿರಿಕನ್ನು ಕಿರಿಕ್ ಮಾಡಿದೆ ಗಡಿಯಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಗಡಿಯಲ್ಲಿ ಮತ್ತೆ ಪಾಕ್ ಕಂತ್ರಿ ಬುದ್ಧಿಯನ್ನು ಪ್ರದರ್ಶನ ಮಾಡ್ತಿದೆ. ಉರಿ ಸೆಕ್ಟರ್ನಲ್ಲಿ ಪಾಕ್ನಿಂದ ನಿರಂತರವಾಗಿ ಶೆಲ್ ದಾಳಿ ಆಗ್ತಾ ಇರುವಂಥದ್ದು. ಕೆಲವೇ ಗಂಟೆಗಳ ಅಂತರದಲ್ಲಿ ಮತ್ತೆ ಪಾಕ್ ಗಡಿಯಲ್ಲಿ ಖ್ಯಾತೆ ತೆಗೆದಿದೆ. ನಿರಂತರವಾಗಿ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಮಾಡ್ತಾ ಇದೆ. ಉರಿ ಸೆಕ್ಟರ್ನಲ್ಲಾಗಿರುವಂತಹ ಶೆಲ್ ದಾಳಿ ಇದು. ಪದೇ ಪದೇ ದಾಳಿಗೆ ಯತ್ನಿಸ್ತಾ ಇದೆ ಹೇಳಿ ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಆ ಜಾಗದಲ್ಲಿಯೇ ಕೊಡುವಂತಹ ಕೆಲಸವನ್ನು ಕೂಡ ಭಾರತೀಯ ಸೇನೆ ಮಾಡ್ತಾ ಇರುವಂಥದ್ದು. ಒಂದು ಕಡೆ ಅಪ್ರಚೋದಿತ ಗುಂಡಿನ ದಾಳಿ, ಮತ್ತೊಂದು ಕಡೆ ನಿರಂತರವಾಗಿ ಮಿಸೈಲ್ಸ್ ಮತ್ತು ಡ್ರೋನ್ ದಾಳಿ, ಮಗದೊಂದು ಕಡೆ ಗಡಿಯನ್ನ ಒಳನುಸುಳುವಂತಹ ಪ್ರಯತ್ನಗಳು ಕೂಡ ಪಾಕಿಸ್ತಾನದ ಉಗ್ರರ ಕಡೆಯಿಂದ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಪಾಕ್ನ ಎಲ್ಲ ದಾಳಿ ಕೈಗೂಡದಂತೆ ಭಾರತೀಯ ಸೇನೆ ಕಟ್ಟೆಚ್ಚರವನ್ನು ವಹಿಸಿದೆ. ಹಾಗಾಗಿಯೇ ಪಾಕಿಸ್ತಾನ ಒಂದು ರೀತಿ ಏನು ಮಾಡಬೇಕು ಅಂತ ಗೊತ್ತಾಗದೇನೆ ವಿಲವಿಲ ಅಂಥೇಳಿ ಒದ್ದಾಡ್ತಾ ಇದೆ. ಉರಿ ಸೆಕ್ಟರ್ನಲ್ಲಿ ನಿರಂತರವಾಗಿ ಶೆಲ್ ದಾಳಿ ಆಗ್ತಾ ಇದೆ ಅನ್ನುವಂತಹ ವಿಚಾರ ಕೇವಲ ಉರಿ ಮಾತ್ರ ಅಂತ ಅಲ್ಲ, ರಜೌರಿ ಆಗಿರಬಹುದು, ಪೂಂಚ್ ಆಗಿರಬಹುದು, ಈ ಗಡಿಯನ್ನು ಹಂಚಿಕೊಂಡಿರುವಂತಹ ಎಲ್ಲ ಕಡೆಗಳಲ್ಲೂ ಕೂಡ ಭಾರತೀಯ ಸೇನೆಯಿಂದ ಈ ರೀತಿಯ ಭಾರತೀಯ ಸೇನೆಯನ್ನು ಟಾರ್ಗೆಟ್ ಮಾಡಿಕೊಂಡು, ಜನರನ್ನು ಟಾರ್ಗೆಟ್ ಮಾಡಿಕೊಂಡು ನಿರಂತರವಾಗಿ ಶೆಲ್ ದಾಳಿ ಆಗ್ತಾ ಇರುವಂತಹದ್ದು ಪಾಕಿಸ್ತಾನದ ಕಡೆಯಿಂದ. ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೂಡ ಆನ್ ಸ್ಪಾಟಲ್ಲಿಯೇ ಈಗ ಭಾರತ ಕೂಡ ಕೊಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಒಂದು ಕಡೆ ಉರಿ ಸೆಕ್ಟರ್ನಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ಆಗ್ತಾ ಇದೆ, ಮತ್ತೊಂದು ಕಡೆ ಪಾಕಿಸ್ತಾನದಿಂದ ನಿರಂತರವಾಗಿ ಮಿಸೈಲ್ಸ್ ಡ್ರೋನ್ಗಳ ಮೂಲಕ ಅಟ್ಯಾಕ್ ಕೂಡ ಆಗ್ತಾ ಇರುವಂಥದ್ದು. ಇದರ ನಡುವೆ ಇವತ್ತು ಸಾಲು ಸಭೆಗಳು ಭಾರತ ಸರ್ಕಾರದ ಕಡೆಯಿಂದ, ರಕ್ಷಣಾ ಸಚಿವರ ಕಡೆಯಿಂದ, ಪ್ರಧಾನಿ ನರೇಂದ್ರ ಮೋದಿ ಅವರ ಕಡೆಯಿಂದ. ಹಾಗಾಗಿ ಏನೆಲ್ಲ ಬೆಳವಣಿಗೆಗಳನ್ನು ನಾವು ಇವತ್ತು ಎಕ್ಸ್ಪೆಕ್ಟ್ ಮಾಡಬಹುದು ಅಂಥೇಳಿ? ಪಾಕಿಸ್ತಾನದ ಮೇಲೆ ನಿರಂತರವಾಗಿ ಭಾರತ ಕೂಡ ದಾಳಿ ಮಾಡ್ತಾ ಇತ್ತು. ಸೊ ಆ ಪರಿಣಾಮ ಪಾಕಿಸ್ತಾನದ ಸುಮಾರು 12ರಿಂದ 16 ನಗರಗಳಲ್ಲಿ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ, ಅಪಾರ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ. ಪಾಕಿಸ್ತಾನ ಸೇನೆಯಿಂದಲೂ ಕೂಡ ಏನು ಕಂಟಿನ್ಯೂಸ್ ಆಗಿ ಭಾರತದ ಮೇಲೆ ದಾಳಿ ಮಾಡುವಂಥ ಪ್ರಕ್ರಿಯೆಗಳು ಕೂಡ ಆಗ್ತಾ ಇದ್ದಾವೆ. ಆದರೆ ಅದು ಯಾವುದು ಕೂಡ ಸಕ್ಸಸ್ ಆಗ್ತಾ ಇಲ್ಲ. ಇವತ್ತು ಬೆಳಿಗ್ಗೆ ಕೂಡ ಜಮ್ಮು ಕಾಶ್ಮೀರದ ಗಡಿ ಭಾಗಗಳಲ್ಲಿ ಕೂಡ ನಿರಂತರವಾಗಿ ಮಿಸೈಲ್ ಜೊತೆಗೆ ಡ್ರೋನ್ ಅಟ್ಯಾಕ್ ಮಾಡ್ತಾ ಇದೆ, ದಾಳಿಯನ್ನು ನಡೆಸ್ತಾ ಇದೆ. ಅದು ಕೂಡ ಸಕ್ಸಸ್ ಆಗ್ತಾ ಇಲ್ಲ. ಲೈನ್ ಆಫ್ ಕಂಟ್ರೋಲ್ನ ಒಂದಿಷ್ಟು ಗಡಿ ಪ್ರದೇಶಗಳೇನಿದ್ದಾವೆ, ಗಡಿ ಗ್ರಾಮಗಳೇನಿದ್ದಾವೆ, ಅಲ್ಲಿ ಒಂದಿಷ್ಟು ಗುಂಡಿನ ದಾಳಿಯನ್ನು ನಡೆಸುವಂತಹ ಪ್ರಕ್ರಿಯೆಗಳು ಕೂಡ ಆಗ್ತಾ ಇದ್ದಾವೆ. ಕದನ ವಿರಾಮ ಉಲ್ಲಂಘನೆಯನ್ನ ಮಾಡಿ ಗಡಿ ಗ್ರಾಮಗಳ ಮೇಲೆ, ನಾಗರಿಕರ ಮೇಲೆ ದಾಳಿಯನ್ನು ನಡೆಸುವಂತ ಪ್ರಕ್ರಿಯೆಗಳಾಗ್ತಾ ಇದ್ದಾವೆ. ಈಗಾಗಲೇ ಭಾರತೀಯ ಸೇನೆ ಕೂಡ ಆ ಗಡಿ ಭಾಗದ ಜನರನ್ನು ಕೂಡ ಸುರಕ್ಷಿತವಾಗಿ ಸ್ಥಳಾಂತರ ಮಾಡುವಂಥದ್ದು, ಬಂಕರ್ಗಳಲ್ಲಿ ಇರಿಸುವಂಥದ್ದು ಅದೆಲ್ಲವನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸೊ ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಹಾನಿ ಏನಾಗಿಲ್ಲ. ಆದರೆ ಓರ್ವ ಮಹಿಳೆ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಮಾತ್ರ ಸದ್ಯಕ್ಕೆ ಇದೆ. ಜೊತೆಗೆ ನಿನ್ನೆ ಜಮ್ಮು ಕಾಶ್ಮೀರದ ನೌಶೇರಾ ಸೆಕ್ಟರ್ನಲ್ಲಿ 2 ಡ್ರೋನ್ಗಳನ್ನು, ಪಾಕಿಸ್ತಾನದ 2 ಡ್ರೋನ್ಗಳನ್ನು ಭಾರತೀಯ ಸೇನೆ ಹೊಡೆದುರುಳಿಸಿತ್ತು. ಅದಾದ ನಂತರ ರಜೌರಿ, ಪೂಂಚ್ ಜೊತೆಗೆ ಬೇರೆ ಬೇರೆ ಗಡಿ ಭಾಗಗಳಲ್ಲಿ ಕೂಡ ಡ್ರೋನ್ ಅಟ್ಯಾಕ್ ಮಾಡೋದಕ್ಕೆ ಪಾಕಿಸ್ತಾನದ ಸೇನೆಯಿಂದಲೂ ಕೂಡ ತೀವ್ರ ದಾಳಿಯನ್ನು ನಡೆಸಿತ್ತು. ಆದರೆ ಅದು ಯಾವುದು ಕೂಡ ಸಕ್ಸಸ್ ಆಗಲಿಲ್ಲ. ಜೊತೆಗೆ ಇವತ್ತು ಕೂಡ 3 ಸೇನಾ ಪಡೆಗಳ ಮುಖ್ಯಸ್ಥರಿಂದ ಇವತ್ತು ಒಂದಿಷ್ಟು ಮಾಹಿತಿಯನ್ನು ರಕ್ಷಣಾ ಸಚಿವರು ಪಡೆಯುವಂತಹ ವ್ಯವಸ್ಥೆಗಳು ಕೂಡ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನು ಕೂಡ ಮಾಡಲಿದ್ದಾರೆ. ಸಭೆಗೆ ಸಮಯವನ್ನು ಕೂಡ ನಿಗದಿ ಮಾಡುವಂಥದ್ದು ಕೂಡ ಆಗುತ್ತೆ ಕೆಲವೇ ಕ್ಷಣಗಳಲ್ಲಿ. ಸೊ ನಿನ್ನೆಯ ದಾಳಿಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು, 3 ಪಡೆಗಳಿಂದ ಏನೆಲ್ಲ ಆಯಿತು ಅನ್ನುವಂತಹ ಮಾಹಿತಿಯನ್ನು ಖುದ್ದು 3 ಸೇನಾ ಮುಖ್ಯಸ್ಥರು ಕೂಡ ರಾಜನಾಥ್ ಸಿಂಗ್ ಅವರಿಗೆ ವಿವರಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ.